ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಬೆಳಗ್ಗೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಬನ್ನಿ ತೋರಿಸ್ತೀನಿ. ನಾವಿವಾಗ ನವಲ್ಗುಂಟು ಅಮೂರ್ಗೋಳ ಹೊಂಟೇವಿ. ಅಲ್ಲಿ ಹೋಗಿ ನಾವು ನಿಮಗೆ ತೋರಿಸ್ತೀವಿ. ಒಂದು ಮಜಾ ಐತಿ, ಬರ್ರಿ ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ನೀವು ನೋಡಾತಿರಲ್ಲ, ಅದು ಅಮರ್ಗೋಳ ಹೋಗೋ ರೋಡ್ ರೀ ಇದು. ಸೊ ಹಿಂದೆನೆ ಬೆಳವಟಿಗೆ ಐತಿ. ಈಗ ನಾವು ಅಮರ್ಗೋಳ ಹೊಂಟೇವಿ. ಇಲ್ಲಿ ನೋಡ್ರಿ, ರಸ್ತೆ ನೋಡ್ತಿರ್ಬೋದು ನೀವು ಯಾವ ಥರ ಐತಿ ಅಂತಂತೇಳಿ. ಬರೀ ಮೊನ್ನೆ ಬಂದ 3 ಅವರ್ಸ್ ಮಳೆಗೆ ಈ ಥರ ಪರಿಸ್ಥಿತಿ ಐತಿ ಇಲ್ಲಿ. ಸೊ ನೋಡ್ತಿರ್ಬೋದು. ಒಬ್ಬ ಅಣ್ಣಂದು ವಿಡಿಯೋ ಹಾಕ್ತೀನಿ ನೋಡ್ರಿ ನಿಮ್ಗೆ. ಈ ಅಣ್ಣ ನೀವು ನೋಡಿರ್ಬೋದ. ಇವ್ರ ಹೆಸರು ABD ವಿಶ್ವ ಅಂತಂತೇಳಿ. ಇವ್ರ ಕಡೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪ್ರಾಣಿ ಪಕ್ಷಿಗಳಿಗೆ ಇವ್ರದ ಜಮೀನ್ ಒಳಗನ ಗುಂಡಿ ತೆಗೆದು ಅದಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡೋದು ಎಲ್ಲ ಮಾಡ್ತಾರ. ಬಟ್ ನಮ್ಮ ಕಡೆ ಏನೈತಲ್ಲ, ಗೌರ್ಮೆಂಟ್ದವ್ರು ನಮ್ಗೆ ಅವಕಾಶನ ಕೊಡತ್ತಿಲ್ಲ. ತಾವ ಕೆಲಸ ಪರ್ಫೆಕ್ಟಾಗಿ ಮಾಡಾತ್ಬಿಟ್ಟಾರ. ರೋಡ್ ಒಳಗೆ ಗುಂಡಿ ತೆಗೆದು ಬಿಟ್ಬಿಟ್ರ. ನೋಡ್ರಿ, ಬೆಳವಟಿಗೆ ಅಂತ ಅಮೂರ್ಗೋಳ ಹೋಗೋ ಮಟನು ಇದ ವ್ಯವಸ್ಥೆ ಐತಿ ಇಲ್ಲಿ ಪೂರ. ಮೊನ್ನೆ ಇಲ್ಲಿ ಬಂದ ನಾವು ವಾಪಸ್ ಹೋಗಿದ್ವಿ. ಯಾಕಂದ್ರೆ ಬಿಕಾಸ್ ಸ್ವಲ್ಪ ಒಂದು 3 ತಾಸು 4 ತಾಸು ಮಳೆ ಆದ್ರೂ ಮುಗಿದೋತ ಹಳ್ಳ ಬಂದ್ಬಿಡ್ತೈತಿ. ಯಾವುದು ಬಸ್ಗೆ ಅಡ್ಡಾಡಕ್ಕೆ, ಇದು ವೆಹಿಕಲ್ಸ್ ಅಡ್ಡಾಡಕ್ಕೆ ಪರ್ಮಿಷನ್ ಇರಂಗಿಲ್ಲ. ಪರ್ಮಿಷನ್ ಅನ್ನಕ್ಕೇನು, ಪರ್ಮಿಷನ್ ಫುಲ್ ಕೊಟ್ರೆ ಗೌರ್ಮೆಂಟ್ದವ್ರೆ. ಆದ್ರೆ ಅಡ್ಡಾಡಕ್ ಆಗ್ಬೇಕಲ್ರಿ 2 ವೀಲರ್ ತಗೊಂಡ್. ಹಳ್ಳ ಬಂದ್ಬಿಟ್ಟೈತ್ರಿ ಅದಕ್ಕೆ. ಸೊ ಯಾರಾದ್ರೂ ಇಲ್ಲಿ ಇಂಥವು 2000 cc ಗಾಡಿ ತಗೊಂಡ್ಬಂದ್ರೆ ಬರಾಕ್ ಹೋಗ್ಬೇಡ್ರಿ. ನಿಮ್ 2000 cc ಇಲ್ಲಿ ಹೋಗಂಗಿಲ್ಲ ದಾರಿ ಒಳಗ. ನೋಡ್ರಿ ರೋಡ್ ಯಾವ ಟೈಪ್ ಐತಿ, ಬರೇ ಅದಾವ. ಸೊ ನೋಡ್ರಿ ಎಷ್ಟು ಚಂದ ವ್ಯವಸ್ಥೆ ಮಾಡಾರ ನೀರಿನ ಗುಂಡಿದ ಪಕ್ಷಿ ಪ್ರಾಣಿಗಳಿಗೆ ಅಂತಂತೇಳಿ. ನೀವು ನೋಡ್ಬೋದ, ಬರೇ ಅದ ಐತಿ. ಹಾಫ್ ರೋಡ್ ಮಾಡ್ದಂಗ ಆಗತೈತಿ. ಸೊ ಈ ವಿಡಿಯೋದಾಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ಬೋದು, ಬಟ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಕಂಟೆಂಟ್ ಅಷ್ಟ ನೋಡ್ರಿ. ನನ್ನ ವಾಯ್ಸ್ ಮಿಸ್ ಆದ್ರೂ ಪರವಾಗಿಲ್ಲ. ಬಟ್ ನನಗೆ ಈಗ ರೋಡ್ ತೋರಿಸ್ಬೇಕಂತಿತ್ತು, ನಿಮ್ಗೆ ರೋಡ್ ತೋರ್ಸಾತೀನಿ. ಆದಷ್ಟು ಇದನ್ನ ಗೌರ್ಮೆಂಟ್ ಮಟ್ಟ ತಲುಪಿಸ್ರಿ. ಇಲ್ಲಿ ಜನ ಏನೈತಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ ಅನ್ಕೋತೀನಿ ನಾನು. ಅಲ್ಲಿ ಹೋಗಿ ಆ ಊರ ಮಂದಿನೆಲ್ಲ ಕೇಳುವ ಏನಂತಾರ ಈ ರೋಡ್ ಬಗ್ಗೆ. ಎಷ್ಟು ವರ್ಷ ಆತಿದ ಹಿಂಗಿದ್ದ ಕೇಳ್ಬೇಕು. ಆದ್ರೂ ನನಗೂ ಗೊತ್ತಿಲ್ಲ. ನಾನು ನೋಡಾತ ಬರೀ 2 months ಆಯ್ತು. ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಎಷ್ಟು ದಿವಸದಿಂದ ಈ ರೋಡ್ ಇದೇ ತರ ಐತಂತ ಹೇಳಿ. ಸೊ ನೋಡ್ರಿ ರೋಡ್ ಯಾವ ತರ ಐತಿ ಅಂತ. ಯಾರಿಗೂ ಮನಸ್ಸು ಬರಲ್ರಿ ರೋಡ್ ಒಳಗೆ ಬಂದರ ಹೋಗಾಕ ಅಡ್ಡಾಡಕ್. ಅನಿವಾರ್ಯ ಪರಿಸ್ಥಿತಿ ಈ ಹಳ್ಳಿ ಜನದ್ದು. ಸೊ ಉತ್ತರ ಕರ್ನಾಟಕ ಅಂತಂತೇಳಿ ಏನೇನು ರೀಲ್ಸ್ ಮಾಡ್ತಿರ್ತೀರಲ್ಲ, ಇಲ್ಲಿ ಒಂದ್ಸಲ ನೋಡ್ರಿ ಈ ವಿಡಿಯೋನ. ಯಾವ ಥರ ಹಳ್ಳಿ ಪರಿಸ್ಥಿತಿ ಇರ್ತೈತಿ ಅಂತಂತೇಳಿ, ಇಲ್ಲಿ ಜನದ ಪರಿಸ್ಥಿತಿ ಯಾವ ಥರ ಇರ್ತೈತಿ ಅಂತಂತೇಳಿ. ಮುಗ್ಧ ಮನಸ್ಸಿನ ಜೀವಿಗಳಿರ್ತಾರ ನಮ್ಮ ಉತ್ತರ ಕರ್ನಾಟಕ ಜನ. ಅವ್ರನ್ನ ಓಟಿನ ಸಲುವಾಗಿ ಯೂಸ್ ಮಾಡ್ಕೋತಾರ. ಬಟ್ ಅಭಿವೃದ್ಧಿ 0%. ಏನು ಮಾಡಂಗಿಲ್ಲ ಅಭಿವೃದ್ಧಿನ. ಗಾಡಿ ಅಳಗಾಡತೈತ್ರಿ ಗಾಡಿ. ಪಾಪ ಅಣ್ಣ ಇಲ್ಲಿ ನಮ್ಮ ಸೈಡ್ ಆದ್ರೂ ಹುಟ್ಟಿ ಬೆಳೆದಿದ್ರೆ ಅವಂಗ ಅಷ್ಟು ಸ್ವಂತ ಜಮೀನ್ ಒಳಗ ತೂಗ್ ತೆಗದ ನೀರ್ ಹಾಕಿ ಪೈಪ್ಲೈನ್ ಮಾಡಿ ಗಿಡ ಹುಟ್ಸೋ ಅವಶ್ಯಕತೆನೇ ಐತಿದ್ದಿಲ್ಲ. ತುಕ್ಕು ಇರ್ತಿತ್ತ, ರೋಡು ಐತಿ, ಮಣ್ಣು ಐತಿ, ಅದ್ರೊಳಗೆ ನೀರು ಇರ್ತೈತಿ. ಏನೈತಲ್ಲ, ಒಂದು ಗಿಡ ನೆಟ್ ಮಣ್ಣು ಮುಚ್ಚಿಬಿಟ್ರೆ ಮುಗಿದು ಹೋಗಿತ್ತವನ ಅಣ್ಣನ ಕೆಲಸ. ಪಾಪ ಅಲ್ಲಿ ಹೋಗ್ಬಿಟ್ಟಾನ, ಅಲ್ಲೆಲ್ಲ ಕಷ್ಟಪಟ್ಟು ಮಾಡಾತಾನ. ಬಟ್ ಇಲ್ಲೆಲ್ಲ ನೋಡ್ರಿ ರೋಡ್ ನೋಡ್ರಿ ಇದು.
ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣತೈತಿ ಇಲ್ಲಿ ಗೊತ್ತಿಲ್ಲ, ಬಟ್ ಫುಲ್ ಸೈಕ್ ಐತಿ ರೋಡ್ ಮಾತ್ರ. ಸೊ ಗಾಯ್ಸ್, ನಿನ್ನೆ ಮೊನ್ನೆ ಪೂರ್ತಿ ಇಲ್ಲೆಲ್ಲ ನೀರ್ ನಿಂತಿತ್ರಿ. ಅದ್ರ ಸಲುವಾಗಿ ನಾನು ವಿಡಿಯೋ ಆನ್ ಮಾಡ್ಕೊಂಡಿದ್ದೆ. ಸೊ ಇನ್ನ ನೀರ್ ಇರ್ತೈತೆ ಅನ್ಕೊಂಡಿದ್ದೆ ನಾನು, ಬಟ್ ಬಿಸಿಲಿಗೆ ಎಲ್ಲಾ ನೀರ್ ಆರೋಗ್ಯೈತಿ. ಏನ್ ಹೇಳ್ತೀನಲ್ಲ, ಪೂರ್ತಿ ಆ ಊರ್ ಮುಟ್ಟೋ ತನಾನು ಇದೇ ಟೈಪ್ ಐತಿ ರಸ್ತೆ ಪೂರ. ಸೊ ಯಾರಾದ್ರೂ ತಲೆ ಕೆಡಿಸ್ಕೋಬೇಕಲ್ಲ, ಅಟ್ಲೀಸ್ಟ್ ವಿಡಿಯೋ ನೋಡಾದ್ರೂ ಏನಾದ್ರೂ ಸಮಸ್ಯೆ ಬಗೆಹರ್ತೈತೆ ಅಂತಂತೇಳಿ ವಿಡಿಯೋ ಮಾಡಾತೀನಿ. ಸೊ ಏನಾಗತ್ ನೋಡೂನು. ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಎಲ್ಲಾರ ತರಾನು ಮುಟ್ಸಾಕಿ ವಿಡಿಯೋನ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ರಿ ಇಲ್ಲೇ ಥೂ 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 ಥೂ. ಮತ್ತಿದು ಹೊಲದಾರಿ ಅಲ್ರಿ ಗಾಯ್ಸ್, ನಾ ತೋರ್ಸಾತಿದ್ದ ಇದ ಲೋಕಲ್ ಗೌರ್ಮೆಂಟ್ ಬಸ್ ಅಡ್ಡಾಡು ರೋಡ್ಸ ಇವೆಲ್ಲ. ಬೈ ಜಸ್ಟ್ ಮಿಸ್ ಅನ್ನ. ನಮ್ಮ ಅಣ್ಣಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಸೊ ಅವೆಲ್ಲ ಬ್ಯಾಡ್ರಿ ನನಗೆ. ಲೈಕ್ ಕಮೆಂಟ್ಸ್ ಅವೆಲ್ಲ ಏನು ಬೇಡ. ಜಸ್ಟ್ ಖುಷಿ ಅಂತ ಎಂಜಾಯ್ ಮಾಡಿಬಿಡ್ರಿ ವಿಡಿಯೋ ಒಳಗೆ ಏನರ ತಪ್ಪಾಗಿದ್ರೆ, ಏನರ ಒಂದು ಸ್ವಲ್ಪ ನನ್ನ ಕಡೆ ಅಂತ ಮಿಸ್ಟೇಕ್ ಆಗಿದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಅಂದ್ರೆ ನಾನು ಸ್ವಲ್ಪ ಇಂಪ್ರೂವ್ ಆಗ್ತೀನಿ. ಅದೇನಿಲ್ಲ, ಲೈಕ್ ಕಮೆಂಟ್ ಸಲುವಾಗಿ ಏನು ಮಾಡತ್ತಿಲ್ಲ ನಾನು. ಒಂದು ಶಾಕ್ ಇರ್ತೈತಲ್ಲ, ನಮ್ಮ ನವಲಗುಂದ ಸೈಡ್ ಈ ತರ ಆಗ್ಬೇಕ, ಆ ತರ ಆಗ್ಬೇಕ, ನಮ್ಮ ಗೊತ್ತಾಗ್ಬೇಕು ಮಂದಿಗೆ ಇಲ್ಲೆಲ್ಲ ಈ ತರ ಐತಿ ಅಂತಂತೇಳಿ. ಡೈಲಿ ಯಾರು ಹಳ್ಳಿ ಮೇಲೆ ಅಡ್ಡಾಡಂಗಿಲ್ಲ. ಸೊ ನಮ್ಗೆ ಅಡ್ಡಾಡಕ್ ಸ್ವಲ್ಪ ಅಪರ್ಚುನಿಟಿ ಸಿಕ್ಕಾವಂದ್ರೆ ಇಲ್ಲಿ ಬಗ್ಗೆ ತೋರಿಸ್ಕೊಟ್ರೆ ಸ್ವಲ್ಪ ಮಂದಿಗೂ ಅರ್ಥ ಆಗುತ್ತೆ. ಉತ್ತರ ಕರ್ನಾಟಕ ಸೈಡ್ ಅವು ಇವು ಕಾಂಟ್ರವರ್ಸಿ ನಡೀತಿರ್ತಾವಲ್ಲ, ಅವ್ರಿಗೂ ನೋಡ್ದಂಗೆ ಆಕೈತಿ ಯಾವ ಟೈಪ್ ಇರ್ತೈತಿ ಉತ್ತರ ಕರ್ನಾಟಕ ಅಂತಂತೇಳಿ. ಜಸ್ಟ್ ನೋಡ್ರಿ, ಇದು ಏನು ಬ್ರಿಡ್ಜ್ ಐತಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲೇ ಈ ಬ್ರಿಡ್ಜ್ ಇಷ್ಟ ಹಾಳ ಐತಿ ನೋಡ್ರಿ. ಇಲ್ಲೇ ಹೋದ್ರ ಅಳಗವಾಡಿ ಐತಿ ಮುಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಗಿಡ ಅಮರ್ಗೋಳ, ಸಾರಿ. ಮೊನ್ನೆ ಏನೈತಲ್ಲ, ಈ ರೋಡ್ ಒಳಗೆ ಏನ್ ಬರಾತಿದ್ವಲ್ಲ, ಅವಾಗ ಏನಾಗಿತ್ತಂದ್ರೆ ಇದು ಪೂರ್ತಿ ಬ್ರಿಡ್ಜ್ ಮೇಲೆಲ್ಲ ನೀರ್ ಬಂದ್ಬಿಟ್ಟಿತ್ತ. ಬಿಕಾಸ್ ಯಾಕಂದ್ರೆ ಇಲ್ಲಿ ಏನೈತಲ್ಲ, ಇಷ್ಟ ಆಳ ಐತಂದ್ರೆ ಅಷ್ಟು ನೀರ್ ನಿಲ್ಲಾಕ್ ಹೋಗ್ಬಾರ್ದ್ರಿ. ಆದ್ರೆ ಏನೈತಿ ಸಮಸ್ಯೆ ಇಲ್ಲೈತಿ ನೋಡ್ರಿ, ಮೇನ್ ಫಾಲ್ಟ್. ನೀರ್ ಬರಾಕ ಜಾಗ ಇಲ್ಲ ಇಲ್ಲಿ. ಒಂದ್ ಮನುಷ್ಯ ಅಡ್ಡ ಮುಕ್ಕೊಂಡ್ರ ಅಷ್ಟು ಜಾಗ ಐತಲ್ಲಿ ನೀರ್ ಬರಾಕ. ಅದ್ರಾಗೂ ಹುಲ್ಗಿಲ್ ಹುಟ್ಟ್ಯಾವು, ಅದನ್ನ ಸ್ವಚ್ಛತೆ ಮಾಡಿಸಿಲ್ಲ, ಏನಿಲ್ಲ. ಮತ್ತೆ ನೀರ್ ಹೆಂಗ್ ಬರ್ಬೇಕ, ಮ್ಯಾಗ ಬಂದ್ಬಿಡ್ತೈತಿ ನೀರ್ ಪೂರ್ತಿ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಬರ್ರಿ, ಇನ್ನ ನಿಮ್ಗೆ ತೋರಿಸ್ತೇನಿ. ಊರು ಸ್ಟಾರ್ಟಿಂಗ್ ಅಷ್ಟ ರೋಡ್ ಮಾಡಿ ಕೈ ಬಿಟ್ಟಾರ ನೋಡ್ಬರ್ರಿ. ಇದ್ ಮಾತ್ರ ರೋಡ್ ಎಷ್ಟು ಮುಟ್ಟಿದ್ದಂಗ ಐತಿ. ಸೊ ಗಾಯ್ಸ್, ಇಲ್ಲಿಂತ್ರ ಸ್ವಲ್ಪ ರೋಡ್ ಚಲೋ ಐತಿ. ಅಲ್ಲಿ ಬರೋ ಮುಂದೆ ಒಂದ್ ಸ್ವಲ್ಪನು ಸರಿ ಇದ್ದಿದ್ದಿಲ್ಲ. ಇಲ್ಲಿಂತ್ರ ಸ್ವಲ್ಪ ಒಂದ್ ಲೆಕ್ಕಕ್ಕೆ ಚಲೋ ಐತ್ರಿ, ಹೋಗ್ಬೋದು. ಇಷ್ಟಿದ್ರ ಸಾಕು ಮಂದಿಗೆ ಅಡ್ಡಾಡಕ್. ಅಟ್ಲೀಸ್ಟ್ ಇಷ್ಟರ ಮಾಡಿ ಕೈ ಬಿಡ್ರಿ, ಹೋಗ್ಲಿ ಅಂತ ಕಡೆ.
ಸೊ ಗಾಯ್ಸ್ ನಾನು ಇದ್ರ ಬಗ್ಗೆ ಏನು ಮಾತಾಡಕ್ ಹೋಗಂಗಿಲ್ಲ ಈ ರೋಡ್ ಬಗ್ಗೆ, ಬಿಕಾಸ್ ರೋಡ್ ಚಲೋ ಐತಿ, ಅದಕ್ಕೆ ಮಾತು ಬರಂಗಿಲ್ಲ. ರೋಡ್ ನಿಜ ಹೇಳ್ತೀನಿ, ರೋಡ್ ಸರಿ ಇರ್ಲಿಲ್ಲ ಅಂದ್ರ ನಾವು ಮಾತಾಡ್ಬಾರ್ದಂದ್ರು ಆಟೋಮೆಟಿಕ್ಲಿ ಮಾತು ಬರಕ್ ಸ್ಟಾರ್ಟ್ ಆಗ್ತಾವ. ಮನಸ್ಸಿಂತ್ರ ಒಂದ್ ಟೈಪ್ ನೋವು ಅನಿಸ್ತೈತಿ ಆ ತರ ರೋಡ್ಸ್ ನೋಡಾಕ. ಅದು ನಮ್ಮ ತಾಲೂಕು ಒಳಗ ಇದು ಹಳ್ಳಿ ಬಂದ್ಬಿಟ್ಟು ನಾನು ಹೇಳೋದು ಮರ್ತ್ಯ, ನವಲ್ಗುಂದ್ ತಾಲೂಕು ಅಮೂರ್ಗೋಳ, ಊರ ಹೆಸರು ಅಮೂರ್ಗೋಳ, ತಾಲೂಕ್ ಬಂದ್ಬಿಟ್ಟು ನವಲ್ಗುಂದ, ಜಿಲ್ಲಾ ಬಂದ್ಬಿಟ್ಟು ಧಾರವಾಡ. ಸೊ ಇಲ್ಲಿಂತ್ರ ರೋಡ್ ಚಲೋ ಐತ್ರಿ ಗಾಯ್ಸ್. ಇದ್ರ ಬಗ್ಗೆ ಏನ್ ಮಾತು ಬರ್ತಾವ ಹೇಳ್ರಿ ನೀವು? ನಾವೇನ್ರ ಮಾತಾಡಕ್ ಆಗತ್ತಾ? ರೋಡ್ ಚಲೋ ಇದ್ರೆ ಮುಗಿದೋತಿ, ಯಾರು ಏನು ಮಾತಾಡಂಗಿಲ್ಲ. ನೋಡಿ guys, ನೀರು ಪಾನಿ ಕುಡಿಯೋದು ಕಮ್ಮಿ. ಸೊ ಗಾಯ್ಸ್ ಈಗ ಇಲ್ಲೇ ಇನ್ನೂ 1 ಕಿಲೋಮೀಟ್ರ್ ಐತ್ರಿ, ರೋಡ್ ಎಲ್ಲ ಚಲೋ ಐತಿ ಇಲ್ಲಿ. ಸೊ ಇಲ್ಲೇ ತೋರಿಸೋವಂಥದ್ದು ಏನೂ ಇಲ್ಲ. ಸೊ ಲೆಟ್ಸ್ ಗೋ, ಊರಿಗೆ ಹೋಗುವ, ಅಲ್ಲಿ ಒಂದಿಷ್ಟು ಮಂದಿ ಜೊತೆ ಮಾತಾಡುವ, ನಿಮ್ಗೆ ಅವ್ರದ್ದು ಅಭಿಪ್ರಾಯ ತೋರಿಸ್ತೀನಿ, ಆ ಊರ ಒಳಗಿರೋ ಕೆರೆ ತೋರಿಸ್ತೀನಿ, ಆ ಊರು ತೋರಿಸ್ತೀನಿ, ಬನ್ನಿ ಹೋಗುವ. ಸೊ ಹಾಯ್ ಪಬ್ಲಿಕ್, ವೆಲ್ಕಮ್ ಬ್ಯಾಕ್ ಟು ಅಮರ್ಗೋಳ. ನಾವಿವಾಗ ಅಮರ್ಗೋಳಗೆ ಅದೇವ್ರಿ. ಆಮೇಲೆ ಇಲ್ಲೊಂದಿಷ್ಟು ಜನ ಹಿರಿಯರನ್ನ ಮಾತಾಡ್ಸೋಕೆ ಪ್ರಯತ್ನ ಮಾಡಿದೆ, ಬಟ್ ಯಾರು ಕ್ಯಾಮ್ರಾ ಮುಂದೆ ಬರೋಕೆ ಒಂದು ಟೈಪ್ ಮಾಡತ್ತಿದ್ರೆ. ಆದರೂ ಏನೈತಲ್ಲ, ಮಾಹಿತಿ ಅಂಕರು ಹೇಳಿಕೊಟ್ರೆ ನಮ್ಗೆ ಅವ್ರ ಊರ ಬಗ್ಗೆ ಏನೇನು ಸಮಸ್ಯೆ ಅದಾವೆ, ಏನೇನಿಲ್ಲ ಅಂತಂತೆ ಅರ್ಧ ತಾಸು 1 ತಾಸು ಮಠ ಕುಂತ್ಕೊಂಡು ಮಾತಾಡಿದ್ರೆ ಅದ್ರ ಬಗ್ಗೆ. ಏನೈತಲ್ಲ, ನಾ ಅಲ್ಲಿ ತಿಳ್ಕೊಂಡಿದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಷ್ಟು ಸರಿಯಾಗಿ ಇಲ್ಲ. ಆಮೇಲೆ ಏನೈತಲ್ಲ, ವೀಕಿಗೆ 2 ಸಲ ಅಂತರಿ ನೀರು ಬರೋದು. 3 ಟ್ಯಾಂಕರ್ಸ್ ಅದಾವಂತ ವಾಟರ್. ಇನ್ನು 3 ಟ್ಯಾಂಕರ್ಸ್ ಒಳಗೆ 1 ಟ್ಯಾಂಕರ್ಸ್ ಚಲೋ ಇರೋದು. ಅದ್ರ ಒಳಗೂ ಏನೈತಲ್ಲ, ಅದು 1 ಟ್ಯಾಂಕರಿಂತ ಅವ್ರದ್ದು ನೀರಿಂದ ಸಮಸ್ಯೆ ಬಗೆಹರಿಯಂಗಿಲ್ಲ. ಇನ್ನೊಂದು ಟ್ಯಾಂಕರ್ ಏನೈತಲ್ಲ ಹೊಸದಾಗಿ ಮಾಡತ್ತಾರಂತೆ, ಆದ್ರೆ ಅದು ಟ್ಯಾಂಕರ್ ಪೈಪ್ಲೈನ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ, ಪಂಚಾಯತಿ ಅಂಡರ್ ಒಳಗೆ ಕೊಟ್ಟಿಲ್ಲ ಅಂತ. ಸೊ ಪಂಚಾಯತಿಯವ್ರು ಏನೋ ಪ್ರಾಮಿಸ್ ಮಾಡ್ಯಾರಂತ, ಇನ್ನೊಂದು ಮಂತ್ ಒಳಗೆ ಎಲ್ಲ ಕರೆಕ್ಟ್ ಮಾಡಿಕೊಡ್ತೇವೆ ನಿಮ್ಗೆ ಅಂತಂದು ಹೇಳಿ. ಸೊ ಅಲ್ಲಿ ಮಟ್ಟ ವೇಟ್ ಮಾಡತ್ತಾರ ಅಲ್ಲಿ ಜನ. ಸೊ ನಾನು ಏನು ಹೇಳೋದಪ್ಪ ಅಂತಂತಂದ್ರೆ, ಆದಷ್ಟು ಆ ಊರಿನ ಸಮಸ್ಯೆನ ಪ್ಲೀಸ್ ದಯಮಾಡಿ ಬಗೆಹರಿಸ್ರಿ ಗೌರ್ಮೆಂಟ್ದವ್ರು. ಸೊ ಏನಿಲ್ಲ ಅಂದ್ರೂ ಬದುಕ್ಬೋದು, ಬಟ್ ನೀರು ಇರಲಾರ್ದ, ಊಟ ಇರಲಾರ್ದ ಬದುಕೋಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಸೊ ನೀರೇ ಇಲ್ಲ ಅಂತಂತಂದ್ರೆ, ನೀರಿಂದ ಸಮಸ್ಯೆ ಆಗೈತೆ ಅಂತಂದ್ರೆ ಅಲ್ಲಿ ಜನ ತಡ್ಕೊಳಕ್ಕಾಗಂಗಿಲ್ಲ. ಆಮೇಲೆ ಕೆರೆ ನೀರು ಐತಿ, ಕೆರೆ ಒಳಗೆ ಕುಡಿಯೋಕೆ ನೀರು ಯೋಗ್ಯವಾಗಿಲ್ಲ, ಎಲ್ಲ ನೀರೆಲ್ಲ ಹಳದಿ ಆಗ್ಯಾವ ಅಂತಂತ ಹೇಳಿದ್ರು. ಸೊ ಒಬ್ಬ ಅಣ್ಣನೂ ನನ್ನ ಜೊತೆ ಮಾತಾಡ್ಯಾನ, ಅದು ವಿಡಿಯೋ ನಿಮಗೆ ನೆಕ್ಸ್ಟ್ ಹಾಕ್ತೀನಿ, ನಿಮ್ಗೆ ಇದ್ರ ಒಳಗನ ಹಾಕ್ತೀನಿ. ಆಮೇಲೆ ಶುದ್ಧ ಕುಡಿಯೋ ನೀರಿನ ಘಟಕ ಐತಂತ, ಅದು ವೀಕ್ ಒಳಗೆ ಬಂತು, ಇಲ್ಲಾಂದ್ರೆ ಇಲ್ಲ ಅಂತ. ಸೊ ಇವೆಲ್ಲ ಕೇಳಿದೆ ಅಲ್ಲಿ. ಆಮೇಲೆ ಮಾತಾಡೋಕೆ ಭಾಳ ಮಂದಿ ಹ್ಞೂ ಅನ್ನತ್ತಿದ್ದಿಲ್ಲ, ಬಟ್ ಲಾಸ್ಟ್ನೇಗೆ ಒಬ್ಬ ಅಣ್ಣ ಮಾತಾಡಿದ, ಇಷ್ಟ ಆಗಿದ್ದಲ್ಲಿ. ಆಮೇಲೆ ಅಲ್ಲಿ ಗೋರ್ಮೆಂಟ್ ಸ್ಕೂಲ್ ಬಗ್ಗೆ ಎಲ್ಲ ಕೇಳಿದೆ. ಗೋರ್ಮೆಂಟ್ ಸ್ಕೂಲು ಒಂದೇ ಐತಂತ, ಆಮೇಲೆ ಇನ್ನೊಂದು ಹೊಸದು ಹೈಸ್ಕೂಲ್ ಆಗೈತಂತ, ಎಲ್ಲ ಟೀಚಿಂಗ್ ಎಲ್ಲ ಚಲೋ ಐತಂತಂದ್ರೆ ಬಸ್ಸಿಂದು ಏನು ಸಮಸ್ಯೆ ಇಲ್ಲ. ಆಮೇಲೆ ಒಂದು ಸ್ಮಾಲ್ ಕರೆಕ್ಷನ್ ಮಾಡಬೇಕಾಗಿತ್ತು. ಸೊ ನಾವೇನು ಬೆಳವಟಿಗೆ ರೋಡಿಂತ್ರ ಬಂದ್ವಲ್ರಿ, ಅದು ಬಸ್ ಅಡ್ಡಾಡೋ ರೋಡಲ್ಲ ಅಂತ. ಸೊ ಬರೀ ವೆಹಿಕಲ್ಸ್ ಅವಿವ ಅಡ್ಡಾಡೋ ರೋಡ್ ಅಂತ. ಬಸ್ಸಿಗೆ ಅಂತಂತೇಳಿ ಸಪ್ರೇಟ್ ರೋಡ್ ಮಾಡ್ಯಾರಂತ ಆ ಸೈಡ್. ಅಮರ್ಗೋಳ ಕತ್ರಿ ಅಂತ ನರಗುಂದದ್ದು ಏನೋ ನರಗುಂದ ಡಿಪೋದಿಂತ್ರ ಏನೋ 4 ಬಸ್ನ ಏನೋ ಬರ್ತಾವಂತ. ಆಮೇಲೆ ನವಲ್ಗುಂದ ಡಿಪೋ ಇಂತ್ರ 5-6 ಬಸ್ ಬರ್ತಾವಂತ. ಅದು ಒಮ್ಮೊಮ್ಮೆ ಟೈಮ್ ತಪ್ತಾವಂತ, ಸರಿಯಾದ ಟೈಮಿಗೆ ಬರೋಂಗಿಲ್ಲ. ಸೊ ಇವೆಲ್ಲ ಹೇಳತ್ತಿದ್ರೆ 20 minutes later. ಸೊ ಗೈಸ್, ಇವಾಗ ಜಸ್ಟ್ ನಾವು ಅಮರ್ಗೋಳ
ಎಂಟ್ರಿ ಆದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಅಮರ್ಗೋಳ ಕೆರೆ ಐತಿ ಇಲ್ಲಿ ಜನ ಏನೈತಲ್ರಿ ಇದ ನೀರು ಯೂಸ್ ಮಾಡಕ್ಕೆ ಕುಡಿಯಾಕ ಇದ ಯೂಸ್ ಮಾಡ್ತಾರ. ಸೊ ಇಲ್ಲೊಬ್ಬ ಅಣ್ಣ ಕುಂತಾನ, ಅವಂಗೆ ಕೇಳುವ ಹೆಂಗೆ ಐತಿ ಇಲ್ಲಿ ಊರಿನ ಬಗ್ಗೆ ಅಂತಂತೇಳಿ ಬರ್ರಿ ಹೋಗೋಣ. ಗೈಸ್ ನಾವು ಇವಾಗ ಅಮರ್ಗೋಳ ಗ್ರಾಮದಲ್ಲಿದ್ದೀವಿ. ಇವಾಗ ಒಬ್ರು ಈ ಗ್ರಾಮಸ್ಥರ ಯೂತ್ ಆಗಿರುವಂಥ ನಿಮ್ಮ ಹೆಸರೇನು? ಅಪ್ಪುರಾಜ್ ಅವರು ಮಾತಾಡಕ್ಕೆ ಒಪ್ಕೊಂಡಾರ ಈಗ. ಸೊ ಅವ್ರು ಗ್ರಾಮದ ಬಗ್ಗೆ ಸ್ವಲ್ಪ ಮಾತಾಡ್ತಾರಂತ. ಸೊ ಬನ್ನಿ ಏನು ಹೇಳ್ತಾರೆ ಕೇಳೋಣ. ಅಣ್ಣ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ಥರ ಐತಣ್ಣ? ವಾರಕ್ಕೊಮ್ಮೆ ಕುಡಿಯೋಕೆ ನೀರು ಹಳದಿ ಅದಾವ. ಈಗ ಮಳೆಗಿಂದಾಗ ಸ್ವಚ್ಛ ಬಿಡ್ತಾರೆ. ವಾರಕ್ಕೊಮ್ಮೆ 2.5 ನಳ ಬಿಡ್ತಾರೆ. ಅವು 3 ಟ್ಯಾಂಕ್ ಅದಾವು. 3 ಟ್ಯಾಂಕ್ ಮೇಲೆ ಒಂದು ಟ್ಯಾಂಕಲ್ಲಿ ಹೊಸದಾಗೈತೆ. ಅದು ಹೊಸದಾದ್ಮಂಟ ನೀರು ಪೂರ್ತಿ ಬರೋದಂತೆ. ಅದು ಮೊನ್ನೆ ಪಂಚಾಯತ್ ಬಂದು ಎಲ್ಲ ಹೇಳ್ಯಾರ ಅವ್ರೆ. ಇನ್ನೊಂದು ತಿಂಗಳದಾಗ ಸುದ್ದಿ ಮಾಡ್ತೀನಿ. ಸೊ ಬಸ್ಸಿನ ವ್ಯವಸ್ಥೆ ಹೆಂಗೈತಣ್ಣ ಇಲ್ಲೆಲ್ಲ? ಬಸ್ಸಿಂದ ನರ್ಗೊಂದದ್ದು ಕರೆಕ್ಟಾಗಿ ಬಸ್ ಬರಲ್ಲ. 2 ಗಂಟೆಗೆ 5 ಗಂಟೆಗೆ ಮುಂಜಾನೆ 8 ಬಸ್ ಬರ್ತಾವೆ. ನೋವೊಂದದ್ದು 4 ಬಸ್ ಬರ್ತಾವೆ. ಕರೆಕ್ಟ್ ಟೈಮಿಗೆ ಬರ್ತಾವ ನಾವು? ಕರೆಕ್ಟ್ ಟೈಮಿಗೆ ಬರಲ್ಲ, ಲೇಟ್ ಆಗ್ಬಿಡ್ತಾವೆ. ಆಯ್ತಾರ ದಿವಸ ಸಂಜೆಗೆ ಮುಂಜಾನೆ 8 ಬಸ್ 9ಕ್ಕೆ ಬರ್ತೈತಿ. ಗೌರ್ಮೆಂಟ್ ಸ್ಕೂಲ್ ಎಷ್ಟು ಅದಾವಣ್ಣ? ಒಂದೈತಿ. ಕ್ರಾಸ್ನಾಗೆಲ್ಲ ಕರೆಕ್ಟ್ ಐತಿ? ಟೀಚಿಂಗ್ ಎಲ್ಲ ಕರೆಕ್ಟ್ ಐತಿ. ಕ್ರಾಸ್ನಾಗ ಒಂದೈತಿ. ಇಲ್ಲಿ ಒಂದು ಹೊಸ ಶಾಲೆ ಒಂದಾಗೈತಿ ಹೈಸ್ಕೂಲ್. LKG ಆಗೈತಿ. ಇಲ್ಲಿ ಪ್ರೈಮರಿ ಸ್ಕೂಲ್ ಒಂದು. ಇಲ್ಲೇನ ಮತ್ತು ಒಂದು ಹೊಸ ಟ್ಯಾಂಕ್ ಆಗೈತಣ್ಣ, ಅದು ಏನೋ ಇನ್ನೂ ಪೈಪ್ಲೈನ್ ಕರೆಕ್ಟ್ ಆಗಿಲ್ಲ ಅಂತಲ್ಲ? ಇನ್ನೂ ಪೈಪ್ಲೈನ್ ಪಂಚಾಯತಿ ಹ್ಯಾಂಡರ್ ಆಗಿಲ್ಲ. ಅದು ಪಂಚಾಯತಿ ಹ್ಯಾಂಡರ್ ಆದಮೇಲೆ ನೀರೆಲ್ಲ ಸುದ್ದು ಮಾಡಿಸಿ ನೀರು ಬಿಡ್ತಾನೆ. ಸೊ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕೆಟ್ಟೈತಿ, ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಕುಡಿ ನೀರಿದ್ದ. ಸೊ ಇಲ್ಲಿ ನೀರು ಸರಿಯಾಗಿ ಬರತ್ತಿಲ್ಲ ಅಂತ್ರಿ. ಕ್ಯಾಮ್ರಾಮನ್ ನೀರಿನ ವ್ಯವಸ್ಥೆ ಕರೆಕ್ಟ್ ಇಲ್ಲ ಅಂತ್ರಿ. ವಾರಕ್ಕೆ 2 ಸಲ ನೀರು ಬಿಡ್ತಾರಂತ. ಆಮೇಲೆ ಕೆರೆ ನೀರು ಅಷ್ಟು ಶುದ್ಧವಾಗಿಲ್ಲ, ಹಳದಿ ಆಗೈತಿ ಎಲ್ಲ. ಈಗ ಮಳೆ ಬಂದು 2 ಡೇಸ್ ಬಿಫೋರ್ ಮಳೆ ಬಂದಿದ್ದಕ್ಕೆ ಸ್ವಲ್ಪ ನೀರು ಸ್ವಲ್ಪ ರಾಡ್ ಆಗಿದ್ದಕ್ಕೆ ಹಳದಿ ಕಾಣತ್ತಿಲ್ಲ. ನೋಡ್ತಿರ್ಬೋದು ನೀವು ಎಲ್ಲರೂ ನೀರು ಎಷ್ಟು ನೀರಿನ ಗಾಡಿ ಬಂದಾವಿಲ್ಲಿ. ಸೊ ಇಷ್ಟಾಕೊಂಡ ಮಂದಿ ಎಲ್ಲ ನೀರು ಬಂದು ತುಂಬ್ಕೊಂಡು ಹೊಂಟಾರ ಕುಡಿಯಾಕಂತಂತ ಹೇಳಿ. ಆಮೇಲೆ ಇಲ್ಲೊಂದು ದೇವಸ್ಥಾನ ಐತಿ, ಅಲ್ಲಿ ಫೇಮಸ್ ಜಾತ್ರೆ ಆಗ್ತೈತಿ. ಅದು ಜಾತ್ರೆ ಬಗ್ಗೆನೂ ಸ್ವಲ್ಪ ಕೇಳೋಣ ಅನ್ನಾಗ ಬರ್ರಿ. ಇಲ್ಲಿ ಒಂದು ಗುಡಿ ಐತಲ್ಲ, ಅದು ಜಾತ್ರೆ ನಾಗಲಿಂಗೇಶ್ವರ ಎಷ್ಟು ಜಾತ್ರೆ? ಅದು ಒಂದು ನಾಗರಾಮಸ್ಯನ ಸ್ಟಾರ್ಟ್ ಆಗುತ್ತಲ್ಲ. ಒಂದು ದಿವಸ ಒಂದು ದಿವಸ ಅಷ್ಟೇ ಜಾತ್ರೆ. ಏನು ಸುತ್ತಮುತ್ತ ಹಳ್ಳಿಯಾರು ಬರ್ತಾರೆ? ಸುತ್ತಮುತ್ತ ಬೇರೆ ರಾಜ್ಯರು ಬರ್ತಾರೆ. ಏನಂದ್ರೆ ಒಂದು 2 ಲಕ್ಷ ಮಂದಿ ಕುಡಿಯೋದು. ಸೊ ಗಾಯ್ಸ್, ಈ ಗ್ರಾಮದೊಳಗೆ ಒಂದು ಯಾವ್ದನ್ನೋದು ನಾಗಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಅಂತ ನಡೀತೈತ್ರಿ. ನಾಗರ ಅಮಾಸೆ ಒಳಗೆ ನಡೀತೈತಿ. ಅದು ಲಕ್ಷಾಂತರ ಮಂದಿ ಬರ್ತಾರಂತ. 2 ಲಕ್ಷ ಮಂದಿ ಮಠಾನು ಜನ ಸೇರ್ತಾರೆ ಇಲ್ಲಿ. ಆಮೇಲೆ ನೀವು ಬಂದು ವಿಸಿಟ್ ಮಾಡ್ರಿ ಈ ಊರಿಗೆ. ಔಟ್ ಆಫ್ ಸ್ಟೇಟ್ ಆಗಲಿ ಔಟ್ ಆಫ್ ಕಂಟ್ರಿನೂ ಜನ ಬಂದು ವಿಸಿಟ್ ಮಾಡಿ ಹೋಗ್ತಾರಂತ. ಸೊ ಈ ವಿಡಿಯೋದೊಳಗೆ ಇಷ್ಟ ಇತ್ತು. ಸೊ ಬನ್ನಿ.